ಹೆಸರಿಗೆ ಮಾತ್ರ ನೀವು ನನ್ನನ್ನು ಭಾವ ಅಂತ ಕರೆಯೋದು. ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿಮ್ಗೆ ಮೊದಲನೇ ಮಗ ಇದ್ದ ಹಾಗೆ. ಈ ಮಾತನ್ನ ನೀವು ನಂಗೆ ಅದೆಷ್ಟು ಸಾರಿ ಹೇಳಿದಿರಿ. ಕೃಷ್ಣ ಬರ್ತಿದ್ದಾನೆ ಅಂತ ನಮ್ಮನ್ನೆಲ್ಲ ಮೂಲೆಗೆ ತಳ್ಳೋ ಹಾಗಿಲ್ಲ, ಆಮೇಲೆ ಮಾತ್ ಬದಲಾಯಿಸೋ ಹಾಗಿಲ್ಲ. ಖಂಡಿತವಾಗ್ಲೂ ಇಲ್ಲ ಭಾವ, ನೀವು ನನಗೆ ದೊಡ್ಡ ಮಗ ಇದ್ದ ಹಾಗೆ. ಆಮೇಲೆ ಈ ಕೋತಿ ಇದಾನಲ್ಲ, ಇವನು ನನ್ನ 2ನೇ ಮಗ. ಕೃಷ್ಣ ಇದಾನಲ್ಲ 3ನೇ ಮಗ. ಸರಿನಾ? ನಾನು ಬರೀ ಮಗ ಅಲ್ಲ, ಕಳ್ಳನ್ ಮಗ, ಕೇಡಿ ನನ್ ಮಗ, ಪಕ್ಕಾ ವಿಲನ್ ಮೆಟೀರಿಯಲ್. ಸುಮ್ನೆ ಇರೋ. ಯಾವಾಗ್ಲೂ ನಿನ್ನ ನೀನ್ ಬೈಕೊಳ್ಳೋದೇ ಕೆಲ್ಸನಾ? ಇಲ್ಲ ಅದ್ಕೆ ನನ್ಗೆ ಮೊದ್ಲಿಂದನೂ ಕೋಪ ಜಾಸ್ತಿ. ನಾನು ಯಾರ ಮೇಲೆ ವಿಷಕಾರಿಲ್ಲ ಹೇಳಿ. ಕರ್ಣ ನನ್ನ ಬಿಸ್ನೆಸ್ ಅಲ್ಲಿ ಚೆನ್ನಾಗಾಗ್ಲಿ ಅಂತ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದ. ನಾನು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಅವನ ಮೇಲೆ ಕೋಪಿಸ್ಕೊಂಡೆ. ಅರ್ಜುನ್ ಅಣ್ಣನ ಮೇಲೂ ಕೋಪಿಸ್ಕೊಂಡೆ. ಛೇ, ನಿಮ್ಗಂತೂ ತುಂಬಾನೇ ಕಾಟ ಕೊಟ್ಬಿಟ್ಟಿದ್ದೀನಿ. ನನ್ನ ಕೆಟ್ಟತನ ನುಂಗಿದ್ದು ನಿಮ್ಮ ಒಳ್ಳೆತನಕ್ಕೆ ನಾನು ತಲೆ ಬಾಗ್ಬೇಕಾಯ್ತು. ನಮ್ಮ ಮನೆಯಲ್ಲಿ ಯಾರು ಕೆಟ್ಟೋರಲ್ಲ ಅಶ್ವಿನ್. ಸಮಯ, ಸಂದರ್ಭ, ಪರಿಸ್ಥಿತಿಗಳು ಕೆಟ್ಟದಾಗಿತ್ತು ಅಷ್ಟೇ. ಅದು ನಮ್ಮನ್ನ ಹಾಗೆ ಕಾಣೋ ಹಾಗೆ ಮಾಡ್ತು ಅಷ್ಟೇ. ನೋಡು, ಅದನ್ನ ಮತ್ತೆ ನೀನ್ ಮಾತಾಡೋದಕ್ಕೆ ಹೋಗ್ಬೇಡ. ಕೃಷ್ಣ ಬರ್ತಿದ್ದಾನೆ, ಇನ್ಮೇಲೆ ಏನಿದ್ರು ಬರೀ ಖುಷಿನೇ. ಹೌದು, ಅದಕ್ಕೆ ಕೃಷ್ಣ ಅಂದ್ರೇನೆ ಕಳೆ ಅಲ್ವಾ? ಭಾವ, ಪ್ಲೀಸ್ ಸ್ವಲ್ಪ ಫಾಸ್ಟ್ ಆಗಿ ಓಡಿಸಿ. ಅರ್ಜುನ್ ಸರ್ ಏನಾದ್ರು ನಮ್ಗಿನ್ನ ಫಾಸ್ಟ್ ಆಗಿ ಹೋಗ್ಬಿಟ್ರೆ ನಮ್ ಪ್ಲಾನ್ ಎಲ್ಲ ಉಲ್ಟಾ ಹೋಗುತ್ತೆ. ಇನ್ನು ಮನೆ ಡೆಕೋರೇಷನ್ ಆಗಿಲ್ಲ. ಏನಾದ್ರೂ ಸಿಹಿ ತಿಂಡಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಅದು ಆಗಿಲ್ಲ. ಛೇ, ಎಷ್ಟು ಕೆಲ್ಸ ಇದೆ. ಭಾವ, ಪ್ಲೀಸ್ ಸ್ವಲ್ಪ ಬೇಗ ಹೋಗಿ. ಅದಕ್ಕೆ ನೀವೇನು ವರಿ ಮಾಡ್ಕೋಬೇಡಿ. ಇನ್ನು 5 ನಿಮಿಷ ನಾವು ಮನೆ ಮುಂದೆ ಇರ್ತೀವಿ. ಭಾವ, ಹೋಗಿ ಹೋಗಿ, ಇನ್ನು ಬೇಗ ಹೋಗಿ. ದೇವ್ರೆ, ನನ್ನ ಅತ್ತಿಗೆ ಮುಖದಲ್ಲಿರೋ ಈ ನಗುನ ಕಿತ್ಕೋಬೇಡಪ್ಪ. ಅವ್ರು ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಲಿ. ಮಕ್ಕಳು, ಮೊಮ್ಮಕ್ಕಳು, ಸೊಸೆ ಅನ್ನೋ ಚಿಂತೆಲಿರೋ ಇವ್ರಿಗೆ ಊಟ, ತಿಂಡಿ, ಕಾಫಿ ಇದ್ರ ಯಾವ ಚಿಂತೆನೂ ಇರೋದಿಲ್ಲ. ಆದ್ರೆ ಅದ್ಯಾವ್ದೋ ಅಂಟದೇ ಇರೋ ಹೊಟ್ಟೆ ನನ್ ಮಾತ್ ಕೇಳ್ಬೇಕಲ್ಲ. ಪೂಜಾ, ಅದ್ಕೆ, ಮೀರಾ, ಎಲ್ರು ಬೇಗ ಬನ್ನಿ. ಅಯ್ಯೋ ಯಶೋದ, ಯಾಕೆ? ಏನಾಯ್ತು? ಯಾಕೆ ಕಿರ್ಚಾಡ್ತಿದ್ಯಾ? ಅಲ್ವೇ, ಮನೇಲಿ ಮೊದ್ಲೇ ಎಲ್ರು ಟೆನ್ಷನ್ ಅಲ್ಲಿ ಇದಾರೆ. ನೀನ್ ಹೀಗ್ ಕಿರ್ಚಾಡಿದ್ರೆ ಎಲ್ರಿಗೂ ಭಯ ಆಗಲ್ವಾ? ಅದ್ಕೆ ಇವತ್ತು ಪೂಜನ್ ದಿನ ಭವಿಷ್ಯ ನೋಡ್ತಾ ಇದ್ದೆ. ಅದ್ರಲ್ಲಿ ಏನಿತ್ತು ಗೊತ್ತಾ? ಏನಿತ್ತು? ಅದ್ರಲ್ಲಿ ನಿಮ್ಮ ಮಾನಸಿಕ ನೆಮ್ಮದಿ ಹಾಳು,